ಯಾರು ಕಾರಣಕರ್ತರು ಯಾರಲ್ಲ ಅನ್ನೋದು ಸೆಕೆಂಡ್ರಿ. ಪೊಲೀಸ್ನವರು ಈಗ ಸಡನ್ನಾಗಿ ಮಾಡದೇ ಇದ್ದರೆ ಏನೂ ಕ್ರಮ ತಗೊಂಡಿಲ್ಲ ಅಂತಾರೆ. ಮಾಡಿದ್ರೆ ನಮ್ಮವ್ರು ಯಾರೋ 4 ಜನ ಇಲ್ಲದೇ ಇರೋರು ಅದು ಅರೆಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ SP ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ, ಹೇಳಿದ್ದೀನಿ CCTV ನೋಡಿ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅವರನ್ನೆಲ್ಲ ಬಿಡಬೇಕು ಅಂತ ಹೇಳಿ ಅವರು ನಾನು ಹೋದ್ಮೇಲೆ ಆ ಕೆಲಸ ಮಾಡ್ತಾರೆ. CCTV ನೋಡಿ ಯಾರು ಆ ಥರದಲ್ಲಿ ಇನ್ವಾಲ್ವ್ ಇಲ್ಲ ಅವ್ರನ್ನ ಬಿಡ್ತಾರೆ. ಸೆಕೆಂಡು FIR ಹಾಕಿದ ತಕ್ಷಣವೇ ಅವನು ಕ್ರಮ ಆಗೋದು ಅಂತಿಲ್ಲ. ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರಾದರೂ ಇಲ್ಲದೆ ಇರೋರಿದ್ದರೆ ಕೈ ಬಿಡಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಮುಸ್ಲಿಮ್ಸ್ ಆಗಲಿ ಹಿಂದೂಗಳಾಗಲಿ ಈ ಇನ್ಸಿಡೆಂಟ್ ಕಾರಣಕರ್ತರ ಅಲ್ಲದೆ ಇರೋರನ್ನ ಕ್ರಮ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. 100ಕ್ಕೆ 100 ಸಹ ನನ್ನ ಜವಾಬ್ದಾರಿ. ದಯವಿಟ್ಟು ಸ್ವಲ್ಪ ನಾಗಮಂಗಲ ವಾತಾವರಣ ಎಲ್ಲ ಈಗ ಸೆಟ್ಲಾಗಿದೆಯಲ್ಲ, ಇದು ಮಾಮೂಲಿಯಾಗಿರಲಿಕ್ಕೆ ನಿಮ್ಮ ಸಹಕಾರನೂ ಬೇಕಾಗುತ್ತೆ. ಒನ್ ಡೇ ಟೈಮ್ ಕೊಡಿ ದಯವಿಟ್ಟು ಪ್ಲೀಸ್. ಏನೇನು ಆಗಿದೆ ಇದಕ್ಕೆ ಯಾರು ಕಾರಣಕರ್ತರು ಯಾರಲ್ಲ ಅನ್ನೋದು ಸೆಕೆಂಡ್ರಿ. ಪೊಲೀಸ್ನವರು ಈಗ ಸಡನ್ನಾಗಿ ಮಾಡದೇ ಇದ್ದರೆ ಏನೂ ಕ್ರಮ ತಗೊಂಡಿಲ್ಲ ಅಂತಾರೆ. ಮಾಡಿದ್ರೆ ನಮ್ಮವ್ರು ಯಾರೋ 4 ಜನ ಇಲ್ಲದೇ ಇರೋರು ಅದು ಅರೆಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ SP ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ, ಹೇಳಿದ್ದೀನಿ CCTV ನೋಡಿ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅವರನ್ನೆಲ್ಲ ಬಿಡಬೇಕು ಅಂತ ಹೇಳಿ ಅವರು ನಾನು ಹೋದ್ಮೇಲೆ ಆ ಕೆಲಸ ಮಾಡ್ತಾರೆ. CCTV ನೋಡಿ ಯಾರು ಆ ಥರದಲ್ಲಿ ಇನ್ವಾಲ್ವ್ ಇಲ್ಲ ಅವ್ರನ್ನ ಬಿಡ್ತಾರೆ. ಸೆಕೆಂಡು FIR ಹಾಕಿದ ತಕ್ಷಣವೇ ಅವನು ಕ್ರಮ ಆಗೋದು ಅಂತಿಲ್ಲ. ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರಾದರೂ ಇಲ್ಲದೆ ಇರೋರಿದ್ದರೆ ಕೈ ಬಿಡಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಮುಸ್ಲಿಮ್ಸ್ ಆಗಲಿ ಹಿಂದೂಗಳಾಗಲಿ ಈ ಇನ್ಸಿಡೆಂಟ್ ಕಾರಣಕರ್ತರ ಅಲ್ಲದೆ ಇರೋರನ್ನ ಕ್ರಮ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. 100ಕ್ಕೆ 100 ಸಹ ನನ್ನ ಜವಾಬ್ದಾರಿ. ದಯವಿಟ್ಟು ಸ್ವಲ್ಪ ನಾಗಮಂಗಲ ವಾತಾವರಣ ಎಲ್ಲ ಈಗ ಸೆಟ್ಲಾಗಿದೆಯಲ್ಲ, ಇದು ಮಾಮೂಲಿಯಾಗಿರಲಿಕ್ಕೆ ನಿಮ್ಮ ಸಹಕಾರನೂ ಬೇಕಾಗುತ್ತೆ. ಒನ್ ಡೇ ಟೈಮ್ ಕೊಡಿ ದಯವಿಟ್ಟು ಪ್ಲೀಸ್. ಯಾರು ಎಲ್ಲ ಇಲ್ಲ. ನಿಮಿಷ ಸ್ವಲ್ಪ ನೀವೆಲ್ಲ ಬುದ್ಧಿವಂತರಿದ್ದೀರಾ, ಇದೇನು ಬೇಕು ಅಂತ ಆಧಾರಗಳೇ ಇದ್ರು. ನಿಮಿಷ ಸ್ವಲ್ಪ ನೀವೆಲ್ಲ ಬುದ್ಧಿವಂತರಿದ್ದೀರಾ, ಇದೇನು ಬೇಕು ಅಂತ ಆಧಾರಗಳೇ ಇದ್ರು. ಯಾರು ಒಳಕೋಗ್ಬಿಡಿ ಬಿಡಿ, ಇಲ್ಲೇ ಒಳಕೋಗ್ಬಿಡಿ, ಎಲ್ಲ ಇಲ್ಲೇ ಇಲ್ಲೇ ಜೂಮ್ಗಳೈತವೆ. ಹೋಗಿ ಸರ್ ಆಯ್ತು. ನಮ್ಮ ಕೈಲಾದ ನಾನು ಮಾಡೋಣ, ಸರ್ಕಾರದಲ್ಲೂ ಮಾಡಿಸ್ತೀನಿ. ಎಲ್ಲಾದರೂ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಇನ್ನು ನಮಗೆ ನ್ಯಾಯ ಕೊಡ್ಲಿ. ನನ್ನ ಮಕ್ಕಳು ಎಲ್ಲವರೇ ಕರ್ಸು. ನನ್ನ ಮಕ್ಕಳು ರಾತ್ರಿ ಹೋದ್ ನನ್ನ ಮಕ್ಕಳು ಬಂದಿಲ್ಲ. ಗಣಪತಿ ತಗೊಂಬಂದ್ರು ತಾನೆ. ಗಣಪತಿ ತಂದಾಗ ಪೂಜೆ ಮಾಡಿದಾಗ ಮಾಡ್ಬೇಕಾಗಿತ್ತು. ಅಲ್ಲಿ ಸರ್ಕಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ರಂತೆ. ಸರ್ಕಲಲ್ಲಿ ಈಗ ಯಾಕೆ ಹೊಡೆದ್ರು? ಕಲ್ಲಲ್ಲಿ ಹೊಡೆದವ್ರೆ. 144 ಸೆಕ್ಷನ್ ಇದೆ. 5 ಜನರಿಗಿಂತ ಜಾಸ್ತಿ ಸೇರಂಗಿಲ್ಲ. ನೀವಿಲ್ಲಿ ಬಂದ್ರೆ ಪೊಲೀಸರು ನಿಮ್ಮನ್ನ ಕಳಿಸ್ತಾರೆ. ನಮಗೂ ನ್ಯಾಯ ಬೇಕು ಸರ್, ನಮಗೂ ನ್ಯಾಯ ಬೇಕು. ನಮ್ಮ ಮಕ್ಕಳಿಗೆಲ್ಲ 45 ಜನ ಹೇಳ್ಕೊಂಡು ಹೋಗೋರಲ್ಲ, ಅದು
ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ಮಗ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ, ಹೌದಾ? ಕರ್ಕೊಂಡ್ ಹೋಗವ್ರೆ. ಎಲ್ಲಿಗೂ ನಿಮ್ಗೆ ಹಾಕಿಲ್ಲ. ಏನ್ ಮಾಡ್ತಿದ್ರು ನಿಮ್ಮ ಮಗ, ಏನ್ ಮಾಡ್ತಿದ್ರು ರಾತ್ರಿ? ಗಣಪತಿ ಮನೇಲೇ ಇದ್ರು ಸರ್. ಅವ್ರು ಎಲ್ಲೂ ಹೋಗಿಲ್ಲ. ಇಲ್ಲಿ ಗಣೇಶನ್ ಕುಡಿತಾನೆ ಇಲ್ಲ, ಅವ್ರು ಗಣೇಶನ್ ಬಿಡತಲೂ ಇಲ್ಲ. ಮನೇಲಿ ಇದ್ದವ್ರು ಎಲ್ಲ ಬಂದು ಊಟ ಮಾಡಿ ಮನಗಿದ್ದವ್ರನ್ನ ಕದ ಹೊಡೆದಿ ಕರ್ಕೊಂಬಂದವ್ರೆ. ಬೀಗ ಹೊಡೆದಿದ್ರ? ನಮ್ ಗೇಟಿನ ಬೀಗ ಹೊಡೆದ್ಬಿಟ್ಟು ಒಳಗಡೆ ಬಂದವ್ರೆ. ಚಪ್ಪಲಿ ಕಾಲಲ್ಲೆಲ್ಲ ಒಳಗಡೆ ಬಂದವ್ರೆ. ನಮ್ಮ ಮಕ್ಳು ಎಲ್ಲೋಗೋರೆ ಅಂತ ನಮಗ್ ಗೊತ್ತಿಲ್ಲ. ಕರ್ಕೊಂಡ್ ಬಂದ್ಬಿಡ್ಲಿ ನಮ್ಮ ಮಕ್ಳು. ಈಗ ನೀವು ಇಲ್ಲಿ ಕೂತ್ ಏನ್ ಮಾಡ್ತೀರಿ, ಕುಳಿತುಕೊಂಡು ಏನ್ ಮಾಡ್ತೀರಿ? ನಾವು ಕೂತು ನಮ್ಮ ಮಕ್ಳು ತೋರ ಗಂಟ ನಾವು ಹೋಗಲ್ಲ. ನಮ್ಮ ಮಕ್ಳು ತೋರ ಬರ್ಬೇಕು. ನಮ್ಮ ಮುಂದಕ್ಕೆ ನಮ್ಮ ಮಕ್ಳುಗಳನ್ನ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಹೋಗಿರೋ ಮಕ್ಳುಗಳನ್ನ ನಾವ್ ಇಲ್ಲಿ ಇದೀವಿ ಅಂತ ಕರ್ಕೊಂಡ್ ತೋರ್ಸ್ಬೇಕು. 1 ಗಂಟೆ ರಾತ್ರಿ ಕರ್ಕೊಂಡ್ ಹೋಗಿರೋದು. 10 ಗಂಟೆ ಟೈಮ್ ಆಗೈತೆ. ಆಲೆ 10:15 10:45 ಗಂಟೆ ಟೈಮ್ ಆಯ್ತು. ಇವತ್ತವರೆಗೂ ನಮ್ಮ ಮಕ್ಳು ತೋರ್ಸಿಲ್ಲ ನಮ್ಗೆ. ಕೇಳೋದು ಒಂದೇ ಮಾತು, ಈಗ ಕಂಪ್ಲೀಟ್ ಬಂದ ತಾನೆ ಪೊಲೀಸ್ನವನು, ಮನೆ ತಕ್ಕ ಬಂದ ತಾನೆ. ಬಂದಾಗ ಯಾರಮ್ಮ ಈ ತರ ಮಾಡ್ಬೋದ ಅಂತ ಕೇಳ್ಬೇಕ ನ್ಯಾಯ ರೀತಿಗೆ. ಹೋಗಿ 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 ಬಾಗ್ಲು ಹೊಡೆದೊಡ್ದು ಪೊಲೀಸ್ ಹುಡುಗರ್ನೆಲ್ಲ ಎಳ್ಕೊಂಬರೋದು. ಆ ಹೆಂಗಸ್ರು ಅಷ್ಟು ಮೀರಿ ಬಂದ್ರು ರೇಪ್ ಮಾಡಿದ್ರೆ ಯಾ ನನ್ ಮಗ ಆಯ್ತಾನೆ ಹೇಳು? ಅಲ್ಲ ಹೇಳೋದನ್ನೆಲ್ಲ ಕಾನೂನು, ಈ ಕಾನೂನು ಮಾತ್ರ ಇಲ್ಲ ಇವನ್ಗೆ. ಇದು ಮಾತ್ರ ಅವ್ನು ತಿಳ್ಕೊಂಬತ್ತಾರೆ ಇವರೇ ಪೊಲೀಸ್ ಕಂಡಿರೋನು. ಮಗು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ, ಯಾಕೆ? ನಮ್ಗೆ ಇದನ್ನೇ ಆಗಿದೆ. ನಮ್ಮ ಅಪ್ಪ ಬೇಕು ಅಂತಾರೆ ರಾತ್ರಿಯಿಂದ. 10 ಅವರ್ ಆಯ್ತು. ನಮ್ಮ ಅಪ್ಪ ಕೂಡ ನಮ್ಮ ಅಪ್ಪನ್ ತೋರಿಸಿ ಅಂತ ನಾನು ಎಲ್ಲಿ ತೋರ್ಸೋಣ? ನಮ್ಮ ಮಕ್ಳು ಕರ್ಕೊಂಡ್ ಬಂದಿದ್ದೀರಿ ಅಂತಲ್ಲ, ಇವ್ ಮಕ್ಳು ಅಂತಾವೆ. ನಮ್ಮ ಅಪ್ಪ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು? 1 ಗಂಟೆ ರಾತ್ರಿ ಸರ್. ಏನ್ ಮಾಡಿದ್ರು? ಬಂದು ಎಳ್ಕೊಂಡ್ ಬಂದ್ರು. ಯಾಕಂತ ಹೇಳ್ಕೊಂಡು ಹೋದ್ರು? ಯಾಕೆ ಏನ್ ಹೇಳಿರುವಂತ ಅವ್ರು ನಿಮ್ಗೆ ಹೊಡೆದ್ರ? ಹೊಡಿಲಿಲ್ಲ, ತೋರ್ಸಕ್ ಬಂದ್ರು ನಮ್ಗೆ. ಹೋಗ್ ನಮ್ಮ ಹೊಡಿಕೆ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಮಕ್ಳಿಗೆ ಸುತ್ತಲೂ 4-5 ಜನ ನಿಂತ್ಕೊಂಡು ಯಾರನ್ನ ಜಾಡ್ಸಿ ನನ್ನ ಮಗ ಈಗ ಹೊಸಮನೆ ತಾಯಿಂದ ಬಂದವನೇ. ನನ್ನ ಮಗ ಗಣೇಶನ್ ಬಿಡಕ್ಕೂ ಹೋಗಿಲ್ಲ ಅಂದಿದ್ಕೆ ಜಾಡ್ಸಿ ಇಂತಕ್ಕೆ ತೆಳ್ಬಿಟ್ಟು ರೂಲ್ ದೊಣ್ಣೆ ಎತ್ತಿದ್ರು. ಯಾಕೆ ಹೊಡಿತೀರಾ? ನನ್ನ ಮಗ ಹುಷಾರಿಲ್ಲ ಈಗ ಬಂದು ಮನ್ಗವನೆ ಅಂದರೆ ನಿನ್ನೂ ಒಳಿಕೆ ಹಾಕ್ತೀನಿ ಅಂತ ಕೇಳ್ತಾವನೆ ಪೊಲೀಸ್ನವನು. ಯಾಕೆ ಹಾಕ್ತೀಯ ಅಂತ ಜಗಳಾಡ್ರೆ ಹೆಂಗೆ ಬೈತೀಯ? ನಿನ್ನೂ ಕೇಸ, ನಿನ್ನ ಮಗನೂ ನಿನ್ನೂ ಕೇಸ್ ಫಿಟ್ ಮಾಡ್ತೀನಿ ಒಳಿಕೆ ಅಂತ ಎದುರಿಸ್ತಾವನೆ. ಏಕವ ಒಳಿಕೆ ಫಿಟ್ ಮಾಡ್ತೀನಿ, ನಿನ್ನ ಮಗನ್ನ ಒಳಿಕೆ ಅರೆಸ್ಟ್ ಮಾಡಿಸ್ತೀನಿ. ಯಾವಾಗ ಏನು ಮಾಡ್ತೀಯ ಅಂದ. ಅದಕ್ಕೆ ಯಾಕೆ ಮಾಡ್ತೀಯ? ನಾವೇನು ತಪ್ಪು ಮಾಡಿದ್ದೀವಿ? ಅದೇನಕ್ಕೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಈ ಬೀದಿಲಿ ಮೈಸೂರು ರೋಡಲ್ಲಿ ಅವರು ಗೌರ್ಮೆಂಟ್ ಜಾಗದಲ್ಲಿ ಬಂದವ್ರೆ. ಇಲ್ಲ ಬರಬೇಡಿ ಅನ್ನೋದು ಅವ್ರದೊಂದು ತಪ್ಪು. ಇದು ನೆಕ್ಸ್ಟ್ ಮಧ್ಯರಾತ್ರಿ 1 ಗಂಟೆಯಲ್ಲಿ ಏಕಾಏಕಿ ಬಂದ್ಬಿಟ್ಟು ಒದ್ಬಿಟ್ಟು ಶರ್ಟ್ ಬನ್ನಿಲ್ಲ ಚಡ್ಡಿಲಿರ ನಂಗೆ ಕಾಲಲ್ಲಿ ಹಿಡ್ಕೊಂಡು ಹೇಳ್ಬಿಟ್ಟು ಹಾಚ್ಕಾಕೋರೆ. ಇದು 2ನೇ ತಪ್ಪು. ಯಾರು ನ್ಯಾಯ ಕೊಡ್ತೀರಾ? ಈಗ ನಮ್ಗೆ ನ್ಯಾಯ ಬೇಕು, ಕೊಡಿ ಸರ್. ಇವ್ರು ಹೇಳ್ತಾರೆ ನಮ್ಗೆ ಹೊಡೆದ್ಬಿಟ್ಟವ್ರೆ ಅಂತ. ನಮ್ಮ ಮಕ್ಳು ಕೊಡ್ಬಿಟ್ಟಾರೆ, ನಾವೇನ್ ಮಾಡ್ಬೇಕು? ಎಲ್ಲ ತುಟ್ಟಿ ಬಾಯಿ ಎಲ್ಲ ಒಳಗೆ ಹಾಕ್ಸೋಣ. ನಮ್ಮನೆ ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗನ ಬರ್ತಡೇ ಇತ್ತು ಅಂತ ಚಾಕ್ಲೇಟ್ ತಗೊಳಕ್ ಬಂದಿರೋದು ಟೌನ್ಗೆ. ಇವ್ರು CC ಕ್ಯಾಮ್ರಾ ತೋರಿಸ್ತೀನಿ ಅಂತ ತೋರಿಸ್ಲಿ ಬಿಡಿ. ಅದು ಯಾರು ಮಾಡೋದು ತೋರಿಸ್ಲಿ ಬಿಡ್ರಿ. ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾರೆ. 1 ನಿಮಿಷ ಇರಿ, 10 ಸೆಕೆಂಡ್ ಡಿಲೇ ಇದೆ. ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾರೆ 1 ನಿಮಿಷ.